ಸಲಿಗ್ರಾಮದ ಶ್ರೀ ಯೋಗನರಸಿಂಹಸ್ವಾಮಿ ದೇವಾಲಯದ ಬ್ರಹ್ಮರಥೋತ್ಸವ ಹಾಗೂ ರಾಮಾನುಜಾಚಾರ್ಯರ ಜಯಂತಿ 1 ವಾರಗಳವರೆಗೆ ಉತ್ಸವ. ಹೌದು, ಸಾಲಿಗ್ರಾಮದ ಶ್ರೀ ಭಾಷ್ಯಕಾರ ದೇವಾಲಯದ ಮಠಾಧಿಪತಿಗಳಾದ ಶ್ರೀ ಧನುರ್ದಾಸ ರಾಮಾನುಜಾಚಾರ್ಯ ಸ್ವಾಮಿಗಳ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಸಾಲಿಗ್ರಾಮದ ದಿವ್ಯ ಕ್ಷೇತ್ರದಲ್ಲಿ ವಿಜಯ ಮಾಡಿಸಿರುವ ಶ್ರೀ ಭಾಷ್ಯಕಾರ ಕರಕಮಲಗಳಿಂದ ಅರ್ಚನೆ ಮಾಡಲ್ಪಟ್ಟ ಗೌತಮ ಕ್ಷೇತ್ರದಲ್ಲಿ ವಿಜಯ ಮಾಡಿಸಿರುವ ಶ್ರೀ ಭೂನೀಳ ಶ್ರೀ ಅರವಿಂದನಾಯಕಿ ಸಮೇತ ಶ್ರೀ ಯೋಗನರಸಿಂಹಸ್ವಾಮಿ ದೇವಾಲಯದಲ್ಲಿ ದಿನಾಂಕ 17/4 ಇಂದಿನ ದಿನದಿಂದ ಉತ್ಸವ ನಡೆಯಲಿದ್ದು 22/4 ಮಂಗಳವಾರ ಬ್ರಹ್ಮರಥೋತ್ಸವ ನಡೆಯಲಿದೆ. ಮುಂದುವರೆದಂತೆ 25/4 ಶನಿವಾರದವರೆಗೂ ಉತ್ಸವ ನಡೆಯುತ್ತವೆ. ಭಕ್ತಾದಿಗಳು ಸ್ವಾಮಿ ಕೃಪೆಗೆ ಪಾತ್ರರಾಗಬೇಕೆಂದು ಧನುರ್ದಾಸ ರಾಮಾನುಜಾಚಾರ್ಯ ಮಹಾಸ್ವಾಮಿಗಳು ಮನವಿ ಮಾಡಿದರು. ಸಭೆಯಲ್ಲಿ ಶ್ರೀ ಯೋಗನರಸಿಂಹಸ್ವಾಮಿ ದೇವಾಲಯದ ಪ್ರಧಾನ ಅರ್ಚಕರಾದ ಶ್ರೀನಿವಾಸ ಅಯ್ಯಂಗಾರ್ ಸೇರಿದಂತೆ ಗ್ರಾಮದ ಪ್ರಮುಖ ಮುಖಂಡರು ಹಾಜರಿದ್ದರು. ಶ್ರೀ ಭೂನೀಳ ಅರವಿಂದ ನಾಯಕಿ ಸಮೇತ ಶ್ರೀ ಯೋಗ ನರಸಿಂಹಸ್ವಾಮಿ ಪರಬ್ರಹ್ಮಣೇ ನಮಃ. ಇವತ್ತಿನ ದಿವಸ ಗ್ರಾಮಸ್ಥರೆಲ್ಲ ಸೇರಿ ಇಲ್ಲಿಗೆ ಸೇರಿರೋದಂಥದ್ದು ಸ್ವಾಮಿಯವರ ಶ್ರೀ ಯೋಗ ನರಸಿಂಹಸ್ವಾಮಿಯವರ ಬ್ರಹ್ಮರಥೋತ್ಸವದ ಅಂಗವಾಗಿ ಗ್ರಾಮಸ್ಥರೆಲ್ಲ ಸೇರಿ ಒಂದು ತೀರ್ಮಾನ ತಗೊಂಡಿದ್ದಾರೆ. ಅದೇನು ಅಂದರೆ, ಈ ರಥೋತ್ಸವ ಕಾರ್ಯಕ್ರಮಗಳು ಬಂದು 9 ದಿನ ನಡೆಯುತ್ತೆ. ಆ ಕಾರ್ಯಕ್ರಮನ ಅಧ್ಯಕ್ಷತೆಯಲ್ಲಿ ನಮ್ಮ ಸ್ವಾಮಿಗಳಾದ ಶ್ರೀ ಧನುರ್ದಾಸ ರಾಮಾನುಜಾಚಾರ್ಯ ಸ್ವಾಮಿಗಳು ಅದನ್ನ ವಹಿಸಿಕೊಂಡು ನಡೆಸಲಿದ್ದಾರೆ. ಅದೆಲ್ಲ ತೀರ್ಮಾನ ಮಾಡಿ ಗ್ರಾಮಸ್ಥರು ಅವರಿಗೆ ವಹಿಸಿಕೊಟ್ಟಿದ್ದಾರೆ. ಮತ್ತೆ ಈ ಊರಿನ ಗ್ರಾಮಸ್ಥರೆಲ್ಲ ಸೇರಿ ಇದಕ್ಕೊಂದು ಸಹಕಾರ ಕೊಟ್ಟು ಒಂದು ಅನುಕೂಲ ಕೊಟ್ಟು ಧನಧಾನ್ಯ ಅಭಿವೃದ್ಧಿನೆಲ್ಲ ಮಾಡಿಸಿ ಈ ದೇವಸ್ಥಾನಕ್ಕೆ ಒಂದು ಅದ್ಧೂರಿಯಾಗಿ ರಥೋತ್ಸವನ ನಡೆಯಂಗೆ ಮಾಡಿ ಈ ದೇವರ ಕೃಪೆಗೆ ಎಲ್ಲರೂ ಪಾತ್ರರಾಗಬೇಕಾಗಿ ಈ ಮೂಲಕ ನಾವು ಪ್ರಾರ್ಥನೆ ಮಾಡ್ಕೋತೇವೆ. ಈ ಕಾರ್ಯಕ್ರಮ ಏನಂದ್ರೆ, ನಾಳೆಯಿಂದ ಶುರುವಾಗುತ್ತೆ. ನಾಳೆ 17 ಅಮಾವಾಸ್ಯೆ ಸಾಯಂಕಾಲ ಅಂಕುರಾರ್ಪಣಾ ಹೋಮ ಇದೆ, ಮುತ್ತಿಕಾ ಸಂಗ್ರಹಣ ಮತ್ತೆ ಧ್ವಜಪಟ ಊರಿನ ಸುತ್ತ ಬರುತ್ತೆ. ಅದಾದ ನಂತರ ಮಾರನೇ ದಿವಸ 18ನೇ ತಾರೀಕು ಬಂದು ಒಡಹನಂಬಿ ತಿರುನಕ್ಷತ್ರ ಮತ್ತು ಧ್ವಜಾರೋಹಣ ನಡೆಯುತ್ತೆ, ಮತ್ತೆ ಉತ್ಸವ ನಡೆಯುತ್ತೆ. ಅದಾದ ಮಾರನೇ ದಿವಸ ಬೆಳಿಗ್ಗೆ ಉತ್ಸವ ನಡೆಯುತ್ತೆ. ಅದರ ಸಾಯಂಕಾಲ ಹೂವಿನ ಚಪ್ರದ ಉತ್ಸವ ನಡೆಯುತ್ತೆ. ಅದಾದ ನಂತರ ಅದರ ಮಾರನೇ ದಿವಸ ಬಂದು ಕಲ್ಯಾಣ ಉತ್ಸವ, ಬೆಳಿಗ್ಗೆ ಮಾಮೂಲಿ ಉತ್ಸವ ಹೋಮ ಇತ್ಯಾದಿಗಳೆಲ್ಲ ನಡೆದು ಸಂಜೆ ಕಲ್ಯಾಣ ಉತ್ಸವ ನಡೆಯುತ್ತೆ. ಅದಾದ ಮಾರನೇ ದಿವಸ ಕಲ್ಯಾಣ ಉತ್ಸವದ ಮಾರನೇ ದಿವಸ ಬೆಳಿಗ್ಗೆ ಮಾಮೂಲಿ ಉತ್ಸವ ಹೋಮಾದಿಗಳೆಲ್ಲ ನಡೆದು ಸಂಜೆ ಹೂಬಾಣ ಗಜೇಂದ್ರ ಮೋಕ್ಷ ಅಂತ ಕರಿತೀವಿ. ಇಲ್ಲೆಲ್ಲ ರಾಮಬಾಣ ಅಂತ ಕರೀತಾರೆ. ಅದಕ್ಕೆ ಹೂಬಾಣದ ಉತ್ಸವ ಅಂತ ನಾವು ಇದ್ ಮಾಡಿ ಗಜೇಂದ್ರ ಮೋಕ್ಷ ಅಂತ ನಾವು ಇದ್ ಮಾಡೋದು. ಅದನ್ನ ಗಜೇಂದ್ರ ದೇವರು ಇದ್ ಮಾಡಿರೋದಂತದಕ್ಕೆ ಗಜೇಂದ್ರ ಮೋಕ್ಷ ಅಂತ ಕರಿತೀವಿ. ಇಲ್ಲ ಊರಿನವರೆಲ್ಲ ರಾಮಬಾಣ ಅಂತ ಕರೀತಾರೆ. ಆದ್ರಿಂದ ಅದಾದ ಮಾರನೇ ದಿವಸಕ್ಕೆ ಶ್ರೀ ಸ್ವಾಮಿಯವರ ಬ್ರಹ್ಮರಥೋತ್ಸವ ನಡೆಯುತ್ತೆ. ಡೋಲಾಯಮಾನವಾಗಿ ಬ್ರಹ್ಮರಥೋತ್ಸವ ಊರಿನ ಮುಖಾಂತರ ಎಲ್ಲ ಬಂದು ಮತ್ತೆ ಸ್ವಾಮಿ ಸನ್ನಿಧಿಯನ್ನ ಸೇರತಕ್ಕಂಥದ್ದು ಬ್ರಹ್ಮರಥೋತ್ಸವ ನಡೆಯುತ್ತದೆ. ಅದಾದ ಸಂಜೆ ಬಂದು ಶಾಂತೋತ್ಸವ ನಡೆಯುತ್ತದೆ. ಶಾಂತೋತ್ಸವ ಆದ ನಂತರ ಮಾರನೇ ದಿವಸ ಬಂದು ಮೊದಲಾಂಡನ ತಿರುನಕ್ಷತ್ರ ಮತ್ತೆ ಸ್ವಾಮಿಯವರಿಗೆ ಅಭಿಷೇಕ ನಡೆಯುತ್ತೆ. ಅಭಿಷೇಕ ಆದ ನಂತರ ಸ್ವಾಮಿಯವರು ಪೂಜೆ ಆಗಿ ಸಂಜೆ ಪಲ್ಲಕ್ಕಿ ಉತ್ಸವ ನಡೆಯುತ್ತೆ. ಪಲ್ಲಕ್ಕಿ ಉತ್ಸವ ನಡೆದ ನಂತರ ರಾತ್ರಿ ಶಯನೋತ್ಸವ ನಡೆಯುತ್ತೆ. ಶಯನೋತ್ಸವ ನಡೆದ ನಂತರ ಉತ್ಸವ ಕಳ್ಳರ ಸುಳಿಗೆ ಉತ್ಸವ ಅಂತ ಮಾಡ್ತಾರೆ. ಅದೇ ದೇವರ ದೇವಸ್ಥಾನದ ಸುತ್ತನೇ ಮಾಡ್ತಾರೆ. ಕಳ್ಳರ ಸುಳಿಗೆ ಉತ್ಸವ ಆದ ನಂತರ ದೇವರು ಬಂದು ಮತ್ತೆ ಸನ್ನಿಧಿನ ಸೇರ್ಕೊಂಡು ಅದಾದ ಮಾರನೇ ದಿವಸ ತೀರ್ಥಸ್ನಾನ ನಡೆಯುತ್ತೆ. ತೀರ್ಥಸ್ನಾನ ಆದ ನಂತರ ಬೆಳಿಗ್ಗೆ ತೀರ್ಥಸ್ನಾನ ಉತ್ಸವ ನಡೆಯುತ್ತೆ. ಮತ್ತೆ ಸಂಜೆ ತೆಪ್ಪೋತ್ಸವ ನಡೆಯುತ್ತೆ. ತೆಪ್ಪೋತ್ಸವ ನಡೆದ ಮಾರನೇ ದಿವಸ ಮಹಾಭಿಷೇಕ ಮತ್ತೆ ದೇವರಿಗೆ ಸಂಜೆ ಬಂದು ಹನುಮಂತೋತ್ಸವ ನಡೆಯುತ್ತೆ. ಈ ರೀತಿ ಕಾರ್ಯಕ್ರಮ ಇದೆ. ಎಲ್ಲಾ ಗ್ರಾಮಸ್ಥರು ಬಂದು ದೇವರ ಕೃಪೆಗೆ ಪಾತ್ರರಾಗಿ ಈ ಮೂಲಕ ನಾವು ಕೇಳ್ಕೊತೀವಿ. ರಾಮಾನುಜಾಯ ನಮಃ. ಈ ವಾರ್ಷಿಕೋತ್ಸವ ಬಗ್ಗೆ ಈಗ ನಮ್ಮ ಅರ್ಚಕರು ಶ್ರೀನಿವಾಸ ಸ್ವಾಮಿ ಹೇಳಿದ್ರೆ, ಈ ಸ್ಥಳ ಬಗ್ಗೆ ಸ್ವಲ್ಪ ನಾನು ಹೇಳ್ಬೇಕಾಯ್ತು, ಹೇಳ್ತೀನಿ. ಇಲ್ಲಿ ಭಾಷ್ಯಕಾರ ಸ್ವಾಮಿ ದೇವಸ್ಥಾನ ಅಂತ ಇದೆ. ಇದು ರಾಮಾನುಜ ಸ್ವಾಮಿ ಅವರ ಪಾದಗಳು ಇರೋ ಒಂದೇ ದೇವಸ್ಥಾನ ಇಡೀ ಪ್ರಪಂಚದಲ್ಲಿ ಅಂತ ನಾವು ಸುಮಾರು ಸಲ ಹೇಳಿದೀವಿ. ಈಗ ಈ ಬ್ರಹ್ಮೋತ್ಸವ ಅದನ್ನ ಹೆಮ್ಮೆ ಏನಂದ್ರೆ, ದೊಡ್ಡ ಮಹಿಮೆ ಅದು ಏನಂದ್ರೆ, ಇಡೀ ಪ್ರಪಂಚದಲ್ಲೇ
ತಮಿಳುನಾಡಲ್ಲೂ ಆಂಧ್ರ ಪ್ರದೇಶ, ನೇಪಾಳ ಎಲ್ಲಾ ಕಡೆಯಲ್ಲೂ ಆ, ವಿಷ್ಣು ದೇವರು, ರಾಮಾನುಜ ಸ್ವಾಮಿ ಅವ್ರ ಉತ್ಸವಗಳೆಲ್ಲ ನಡೀತಾ ಇದೆ. ಆದ್ರೆ ಈ ಸಾಳಗ್ರಾಮ ಸ್ಥಳದಲ್ಲಿ ಮಾತ್ರ ಜಾತ್ರೆ ಉತ್ಸವ ಅವತ್ತು ರಾಮಾನುಜ ಸ್ವಾಮಿ ಮತ್ತೆ ನರಸಿಂಹಸ್ವಾಮಿ ಏಕಾಸನದಲ್ಲಿ ಅಂದ್ರೆ ಸಮವಾಗ ಕೂತ್ಕೊಂಡು ರಥದಲ್ಲಿ ಕೂತ್ಕೊಂಡು ರಥೋತ್ಸವ ನಡೀತದೆ. ಈ ತರ ಒಂದು ಉತ್ಸವ ಎಲ್ಲೂ ಇಲ್ಲ. ಅಂದ್ರೆ ರಾಮಾನುಜ ಸ್ವಾಮಿಗೆ ಎಷ್ಟು ಹೆಮ್ಮೆ ಅಂತ ನೋಡ್ಕೊಳ್ಳಿ. ಅದೇ ಮುಖ್ಯ ವಿಶೇಷ. ಇದಕ್ಕೆ ಎಲ್ಲಾ ಊರುಗಳಿಂದ ಭವಿಷ್ಯದಲ್ಲಿ ಎಲ್ಲರೂ ಬರುತ್ತಾರೆ. ಚೆನ್ನಾಗಿ ಬೆಳೀತದೆ ಈ ದೇವಸ್ಥಾನ. ಅದಕ್ಕೆ ನಿಮ್ ಸಹಕಾರ, ನಿಮ್ ಸಪೋರ್ಟ್, ಸಹಾಯ ಎಲ್ಲಾನು ಬೇಕು ಅಂತ ನಾವು ಪ್ರಾರ್ಥನೆ ಮಾಡ್ತಾ ಇದ್ವಿ. ಇದನ್ನ ಎಲ್ರಿಗೂ ನಾವು ತಿಳಿಸ್ಬೇಕು. ಅದಕ್ಕೋಸ್ಕರನೇ ಈ ವರ್ಷದಿಂದ ಪ್ರತಿ ಉತ್ಸವಗಳು ಏನೇ ನಡೀತಾ ಇದೆ, ವೈಕುಂಠ ಏಕಾದಶಿ ಮತ್ತೆ ಕಾರ್ತಿಕ ದೀಪೋತ್ಸವ ಎಲ್ಲದಕ್ಕೂ ಒಂದು ನ್ಯೂಸ್ ಕೊಡೋಣ ಅಂತ ನಾವು ಶುರು ಮಾಡಿದ್ವಿ. ಈ ರೀತಿಯಲ್ಲಿ ಇದನ್ನ ತಿಳಿಸಿ ಎಲ್ರಿಗೂ ಗೊತ್ತಾಗಿ ಎಲ್ರು ಬಂದು ದೇವರ ಅನುಗ್ರಹ ತಗೊಂಡು ಹೋಗ್ಬೇಕು. ಈ ಊರು ಬೆಳಿಬೇಕು. ನಾವೆಲ್ಲ ಒಟ್ಟಿಗೆ ಇರಬೇಕು. ನಮ್ಮ ಹತ್ರ ಒಗ್ಗಟ್ಟು ಎಲ್ಲ ಚೆನ್ನಾಗಿರ್ಬೇಕು. ಅಭಿವೃದ್ಧಿ ಎಲ್ಲ ದೇವರ ಅನುಗ್ರಹದಿಂದಾನೇ ಬರುತ್ತೆ. ಸುಮ್ನೆ ನಾವು ಏನೇನೋ ಮಾಡೋದು ಮಾತಾಡೋದ್ರಿಂದ ಯಾವ ಅನುಗ್ರಹನೂ ಬರೋದಿಲ್ಲ. ದೇವರನ್ನ ನಾವು ಖುಷಿ ಪಡಿಸ್ಬೇಕು. ದೇವರು ಖುಷಿಯಾಗಿದ್ರೆ ಅಂದ್ರೆ ಸಂತೋಷವಾಗಿದ್ರೆ ಅಂದ್ರೆ ಎಲ್ರಿಗೂ ಎಲ್ಲ ಒಳ್ಳೇದಾಗ್ತದೆ. ಅದಕ್ಕೆ ಎಲ್ರೂ ಪ್ರಯತ್ನ ಪಡೋಣ ಅಂತ ಪ್ರಾರ್ಥನೆ ಮಾಡ್ತಾ ಇದ್ವಿ. ತಿರ್ಗಾ ಹೇಳ್ತಾ ಇದೀನಿ, ಏಕಾಸನದಲ್ಲಿ ರಾಮಾನುಜ ಸ್ವಾಮಿ ಮತ್ತೆ ನರಸಿಂಹಸ್ವಾಮಿ ರಥದಲ್ಲಿ ಹತ್ತಿ ರಥಾರೋಹಣ ಆಗುತ್ತೆ. ರಥೋತ್ಸವ ನಡೀತದೆ. ಈ ರಾಮಾನುಜ ಜಯಂತಿಗೋಸ್ಕರನೇ ಇಲ್ಲಿ ಜಾತ್ರೆ. ನರಸಿಂಹಸ್ವಾಮಿ ಮತ್ತೆ ರಾಮಾನುಜ ಸ್ವಾಮಿ ಆ ನರಸಿಂಹಸ್ವಾಮಿ ದೇವಸ್ಥಾನದಿಂದ ಇಲ್ಲಿ ರಾಮಾನುಜ ಸ್ವಾಮಿ ದೇವಸ್ಥಾನ ಬಂದು ಇಲ್ಲಿ ಪೂಜೆ ಮಾಡ್ಕೊಂಡು ಇಲ್ಲಿಂದೇ ಹೋಗಿ ರಥ ಹತ್ತೋದು. ಈ ಉತ್ಸವಗಳನ್ನ ಎಲ್ಲ ಶುರು ಮಾಡಿರೋದು ರಾಮಾನುಜ ಸ್ವಾಮಿ ಅವರ ಶಿಷ್ಯರು, ಪ್ರಿಯ ಶಿಷ್ಯರು, ಈ ಊರಲ್ಲಿ ಹುಟ್ಟಿದವರು ಸ್ವಾಮಿ ವಡುಗನಂಬಿಗಳು. ಇನ್ನೊಂದು ಹೆಸರು ಅವ್ರಿಗೆ ಆಂಧ್ರಪೂರ್ಣರ್ ಅಂತ. ಆ ದೊಡ್ಡ ಸ್ವಾಮಿಗಳು ಹುಟ್ಟಿದ ಸ್ಥಳ ಅದು. ಅವರೇ ಈ ದೇವಸ್ಥಾನ ತನ್ನ ಕಟ್ಟಿದರೆ. ಅವರ ದೇವಸ್ಥಾನ ಹಿಂದೆ ಇದೆ. ಆ ದೇವಸ್ಥಾನದಿಂದಾನೇ ನಾವು ಮಾತಾಡ್ತಾ ಇದ್ವಿ. ಅವರ ಹುಟ್ಟಿದ ದಿವಸ ನಾಳಿದ್ದು ಶನಿವಾರ. ಆವತ್ತೇ ಪ್ರತಿ ವರ್ಷ ಅಂಗುರಾರ್ಪಣೆ ಶುರುವಾಗುತ್ತೆ. ಇವತ್ತು ಒಂದು ದಿವಸ ಹಿಂದೆ ಆಯ್ತು ಅಷ್ಟೇ. ಆವತ್ತು ಅಂಗುರಾರ್ಪಣೆ ಶುರುವಾಗಿ ರಾಮಾನುಜ ಜಯಂತಿ ಇವತ್ತು ರಥೋತ್ಸವ. ಮಾರನೇ ದಿವಸ ರಥೋತ್ಸವಗೆ ದಾಶರಥಿ ಅಂತ ಇನ್ನೊಂದು ದೊಡ್ಡ ಶಿಷ್ಯರು ಅವರ ಪಾದಗಳನ್ನ ಮುಟ್ಟಿ, ಇಲ್ಲಿ ಒಂದು ಕೊಳ ಆಯ್ತು. ಆ ಕೊಳದಲ್ಲಿ ಅವರ ಪಾದಗಳನ್ನ ಮುಟ್ಟಿದ ಮೇಲೆ ಆ ತೀರ್ಥತನ್ನ ಯಾರೆಲ್ಲ ಕುಡಿದಿದ್ರು ಅದನ್ನ ಯೂಸ್ ಮಾಡಿದ್ರು ಅವ್ರಿಗೆಲ್ಲ ಪರಿವರ್ತನೆ ಆಗಿತ್ತು ಅಂತ ದಾಶರಥಿ ಕಟ್ಟೆ ಅಂತ ಐತೆ. ನಮ್ ನರಸಿಂಹಸ್ವಾಮಿ ದೇವಸ್ಥಾನ ಎದುರೇ ಒಂದು ಚಿಕ್ಕ ಕುಳ ಐತೆ. ಅದಕ್ಕೆ ಲೆಫ್ಟ್ ಸೈಡ್ ಅಲ್ಲಿ ನೀವು ನೋಡಿದ್ರಂದ್ರೆ ಒಳಗಡೆ ಈಗ ರಾಮಬಾಣ ಅಂತ ಹೇಳ್ತಾ ಇದ್ರಲ್ವಾ, ಅದು ಬಿಡೋದು ಅದೇ ದಾಶರಥಿ ಕಟ್ಟೆ. ಸಾವಿರ ವರ್ಷಗಳು ಹಳೆಯ ಕಟ್ಟೆ ಅದು. ಅದೆಲ್ಲ ನಾವು ಮುಂದಕ್ಕೆ ಪುನರುದ್ಧಾರಣ ಮಾಡೋಣ ಅಂತ ಒಂದು ತೀರ್ಮಾನ ಮಾಡಿದ್ವಿ. ಎಲ್ಲರೂ ನೀವು ನಿಮ್ ಸಹಾಯ ಬೇಕು, ಸಪೋರ್ಟ್ ಬೇಕು, ಒಗ್ಗಟ್ಟು ಬೇಕು. ಅಷ್ಟೇ ನಾವು ಕೇಳೋದು. ಎಲ್ರಿಗೂ ಒಳ್ಳೇದಾಗ್ಲಿ. ಶ್ರೀಮತಿ ರಾಮಾನುಜಾಯ.